ಷಡ್ರಸಗಳು ಸಿಹಿ, ಕಹಿ, ಉಪ್ಪ, ಖಾರ, ಹುಳಿ ಇವೆಲ್ಲ ಬೇಕನ್ಸಂಗಿಲ್ರ ನಮಗೆ. ಹಂಗೆ ಎಲ್ಲ ಜೀವಗಳಿಗೂ ಅದು ಪ್ರೀತಿ ಇರ್ತೈತಿ. ನೀವು ಭೂಮಿ ಶ್ರೀಮಂತ ಮಾಡಬೇಕು ಅಂತ ಅನಿಸಿತ್ತು ಅಂತಂದ್ರೆ ಬೇಕಾದಂಗೆ ಇಷ್ಟು ದೊಡ್ಡ ದೊಡ್ಡ ಸಾಲು, ನೀವು ಸಾಲು 10 ಫೂಟ್ಗೆ ಒಂದು ಸಾಲು ಬಿಡ್ರಿ. ಕಬ್ಬತ್ತು ಕೆಳಗೆ ಒಳಗೆ 10 ಫೂಟ್ ಉಳಿದಿರ್ತೈತಿ. ಆ 10 ಫೂಟ್ನ್ಯಾಗ ಎಣ್ಣೆ ಅಂಶ ಇರ್ತೈತೆ, ಅದ್ರ ಮೆಂತೆ ಕಹಿ ಇರ್ತೈತೆ, ಒಂದು ಜರ ಕೊತ್ತಂಬರಿ ಒಂದು ನಮೂನಿ ವಾಸನೆ ಇರ್ತೈತೆ, ಅದಕ್ಕೆ ಬಿಸಿ ಇರ್ತೈತಿ. ಮೆಣಸಿ ಬೀಜ, ಹೆಸರು ಕಾಳ, ಮತ್ತು ನಿಮಗೆ ಯಾವ್ಯಾವ ಕಾಳುಗಳು ಸಿಗ್ತಾವು. ಸಣ್ಣ ಕಾಳಿದ್ದು ಅಂತಂದ್ರೆ ಕಡಿಮೆ ಸಂಖ್ಯೆ ಒಳಗೆ, ದೊಡ್ಡ ಕಾಳಿದ್ರೆ ಹೆಚ್ಚು ಸಂಖ್ಯೆ ಒಳಗೆ ಎಲ್ಲ ಸೇರಿಸ್ಬೇಕು. ಸೇರಿಸಿ ಬಿತ್ತಿ ಬಿಡ್ಬೇಕು. ಬಿತ್ತಿ ಹೂವಿಗೆ ಬಂತು ಅಂದ್ರೆ ಕತ್ತರಿಸಿ ಭೂಮಿಯಾಗ ಹಾಕಿಬಿಡ್ಬೇಕು. ಅಲ್ಲೇ 1 ಫೂಟ್ ಮಲ್ಚಿಂಗ್ ಹಾಕಿದೀವಿ ಅಂತಂದ್ರೆ 1 ಪಾಯಿಂಟ್ ಸಾಯಿಲ್ ಕಾರ್ಬನ್ ಹೆಚ್ಚಾಕತ್ತೆ. ಯಾವಾಗಲೂ ಮಣ್ಣಿಗೆ 1 ಫೂಟು ಎತ್ತರ ಎಷ್ಟು ದಪ್ಪ. ನೀವು ಬರೀ ಈ ಸ್ವಾಗಿನ ಹಾಕ್ರಿ ನೀವು. ಇಲ್ರಿ ಇಲಿ ಭಾಳ ಓಡಾಡ್ತಾವು ಅಂತ. ಅವು ಇಲಿ ಅಲ್ಲಾಕೆ ಬರ್ತಾವು? ಹಸಿ ಇದ್ರೆ ಇಲಿ ಬರಂಗಿಲ್ಲ. ಕೆಳಗೆ ನೆಲ ಒಣಗಿತ್ತಂದ್ರೆ ಇಲಿ ಬರ್ತಾವ. ಇಲ್ರಿ ಗೆದ್ಲು ಹತ್ತೈತಿ ಅದು ಭಾಳ ಹಾಕಿದ್ರೆ. ಗೆದ್ಲು ಅಲ್ಲಾಕೆ ಬರ್ತಾವ? ಗೆದ್ಲ ಎಲ್ಲಿ ಒಣಗಿರ್ತೈತಲ್ಲ ಒಣಗಿದ್ದನ್ನು ತಿಂತೈತೆ ಅದು. ಗೆದ್ಲ ಹಸಿದನ್ನು ಎಂದೂ ತಿನ್ನಂಗಿಲ್ಲ. ಬೆಕ್ಕಾದ ಗಿಡದಾಗ ನೋಡ್ರಿ ನೀವು, ಗಿಡಕ್ಕೆ ಗೆದ್ಲು ಹತ್ತಿರ್ತೈತಿ, ಅದ್ರ ಒಣಗಿದ ಪಾರ್ಟ್ ಏನಿರ್ತೈತಿ ಅಷ್ಟ ತಿಂತೈತಿ. ಅದ್ರೊಳಗಿನ ಹಸಿ ಭಾಗಕ್ಕೆ ಕೊಟ್ಟ ಬಾಯಿ ಹಚ್ಚಂಗಿಲ್ಲ. ನಮ್ಮ ಮನೆಯೊಳಗಾದ್ರೂ ಗೆದ್ಲ ಎಲ್ಲೆಲ್ಲಿ ಒಣಗಿದ ಪಾರ್ಟ್ ಇರ್ತೈತೆ ಅದಲ್ಲೇ ತಿಂತಿರ್ತೈತಿ, ಹಸಿದ ಕೊಟ್ಟ ಹತ್ತಂಗಿಲ್ಲ. ಹಸಿದನ್ನು ತಿನ್ನೋದು ಗೆದ್ಲ ಅಲ್ಲ. ಅದಕ್ಕೆ ನಾವು ನಮ್ಮ ಭೂಮಿಗೆ ಗ್ರೀನ್ ಮ್ಯಾನ್ಯೂರ್, ಹಸಿರು ಗೊಬ್ಬರ ಹಾಕ್ಲಿಕ್ಕೆ ಸಾಧ್ಯ ಐತೇನು ಅಂತ ಆಗ್ಲಿಲ್ಲಪ್ಪ. ಒಂದು ನನ್ನ ಕಡೆ ಭಾಳ ಅದಾವ ಇದಕ್ಕೆ ಇಂಜೆಕ್ಷನ್ಸು, ಟ್ರೀಟ್ಮೆಂಟ್ ಭಾಳ ಅದಾವ ಮಣ್ಣಿಗೆ. ಗ್ರೀನ್ ಮ್ಯಾನ್ಯೂರ್ ನಿಮ್ಗೆ ಹಾಕ್ಲಿಕ್ಕೆ ಸಾಧ್ಯ. ಭಾಳ ನಂಬರ್ 1 ಅಂದ್ರೆ ಇದು. ನಿಮ್ಗೆ ಕಬ್ಬಿಗೆ ಕಬ್ಬು ಬರ್ತೈತಿ ಬೇಡ, ಕಬ್ಬಿನಾಗ ಏನು ಬೆಳೆ ತಗೊಳ್ರಿ, ಬೇಕಾದಂಗೆ ಬರ್ತೈತಿ. ಇದಕ್ಕಿಂತಲೂ ಬೆಸ್ಟ್ ಪದ್ಧತಿ ಹೇಳ್ತೀನಿ ನಿಮ್ಗೆ. ಇದಕ್ಕಿಂತ ಚಲೋ ಇತ್ತು ಅಂತಂದ್ರೆ, ಈಗೇನು ಸಾಲು ಬಿಟ್ಟಿರ್ತೀರಲ್ಲ ನೀವು, ಬೋದ್ ಬಿಟ್ಟಿರ್ತೀರಿ, ಒಂದು ಬೋದ್ನ್ಯಾಗ ಶಿಸ್ತಿನಾಗ ಗೊಬ್ಬರ ಹಾಕ್ರಿ. 2 ಗೊಬ್ಬರ ಹಾಕೋದಂದ್ರೆ ಒಂದೇ ಸಾಲಿಗೆ ಹಾಕೋದು, ಇಡೀ ಹೊಲಕ್ಕೆ ಹಾಕಕ್ಕೆ ಹೋಗ್ಬೇಡ್ರಿ. ಅದು ಒಂದೇ ಸಾಲಿಗೆ ಸಾಲು ತುಂಬಟ್ಟು ಗೊಬ್ಬರ ಹಾಕ್ರಿ. ಗೊಬ್ಬರ ಹಾಕಿ 2 ಕಡೆ ಮಣ್ಣು ಏರಿಸ್ರಿ. ಅದಕ್ಕೆ ಏರಿಸಿ ಬೇಕಂದ್ರೆ ಮ್ಯಾಲೆ ಮಲ್ಚಿಂಗ್ ಮಾಡಿಬಿಡ್ರಿ, ಒಳಗೆ ಡ್ರಿಪ್ ಲೈನ್ ಹಾಕ್ರಿ. ಹಾಕಿ ನೀವೇನು ಇದನ್ನು ನಾ ಹೇಳೋದು ಸುಮಾರು ಡಿಸೆಂಬರ್ ಸುಮಾರಿಗೆ, ಈ ತಿಂಗಳದಾಗ. ಈಗ ಹೋತಲ್ಲ ನಿನ್ನೆ. ಈಗ ಇಷ್ಟು ಮಾಡಿ ಮಲ್ಚಿಂಗ್ ಹಚ್ಚಿ ಅದ್ರೊಳಗೆ ನಿಮ್ಗೆ ಏನೇ ತರಕಾರಿ ತೊಗೋಬೇಕನ್ಸಿತ್ತು ಅಂದ್ರೆ, ಯಾಕಂದ್ರೆ ಕಸದ ಖರ್ಚು ಕಡಿಮೆ ಬರ್ಬೇಕಂತ ನಾ ಮಲ್ಚಿಂಗ್ ಹೇಳಕತ್ತೀನಿ ನಿಮ್ಗೆ. ಪೇಪರ್ ಮಲ್ಚಿಂಗ್ ಮಾಡಿ ನೀವು ಏನೇ ಹಾಕ್ರಿ, ತೆಗೆದು ಅದ್ರೊಳಗೆ ಹಚ್ಚಿರಿ. ಆ ಬೆಳೆ ಇಷ್ಟು ಫಸ್ಟ್ ಕ್ಲಾಸ್ ಬರ್ತೈತೆ. ನಿಮಗೆ ಒಂದು ಜರ ಶಕ್ಕಿತ್ತು, ಇನ್ನೊಂದು ಜರ ರೊಕ್ಕ ಹೆಚ್ಚಿದ್ದು ಅಂತಂದ್ರೆ ಬೇವಿನ ಹಿಂಡಿ ಅದ್ರೊಳಗೆ ಒಂದು ಜರ ಸೇರಿಸಿ ಹಾಕಿಬಿಟ್ರಿ. ಗೊಬ್ಬರದಾಗ ಮಲ್ಚಿಂಗ್ ಹಾಕ್ರಿ. ಹಾಕಿ ನಿಮ್ಗೇನು ಬಳ್ಳಿ ವರ್ಗ ತಗೋಬೇಕು ಅನ್ನಿಸ್ತಂತ್ರ ಹಿಪ್ರಿ, ತಿಪ್ರಿ, ಹಾಗಲ, ನಾ ಎಲ್ಲ ಮರ್ತೀನಿ ಈ ಕಡೆ ಇವೆಲ್ಲ. ಈಗ ಅವಕ್ಕೆ ಏನೇನು ಅಂತಾರ ಅಂತೈತಲ್ಲ ಅವೆಲ್ಲ ನನ್ಗೆ ನೆನಪಾಗೋದು. ಒಂದು 30-35 ವರ್ಷ ಆತು ನಾ ಕಡೆ ಮಹಾರಾಷ್ಟ್ರದಾಗಿದ್ದು. ಯಾವ್ಯಾವ ಬಳ್ಳಿ ವರ್ಗ ಅಂತದಾವಲ್ಲ ಅವೆಲ್ಲ ನಿಮಗೆ ಬೇಕಂದ್ರೆ ಅವನ್ನ ಹಚ್ಚ್ರಿ. ಮೆಣಸಿ ಗಿಡ ಹಚ್ಚ್ರಿ, ಟೊಮೆಟೊ ಹಚ್ಚ್ರಿ, ಬದ್ನಿ ಗಿಡ ಹಚ್ಚ್ರಿ. ಯಾವ ಬೇಕಾದ ತರಕಾರಿ ಹಾಕ್ರಿ. ಯಾವ ತರಕಾರಿನೂ ಕುತ್ತಿಗೆ ಮಟ್ಟದ ಕೆಳಗೆ ಉಳಿಯಂಗಿಲ್ಲ. ಕುತ್ತಿಗೆ ಮಟ್ಟದ ಮ್ಯಾಗ ಬಂದ್ರೆ ನನ್ನ ಹತ್ರ ಬರ್ರಿ ಕೇಳಕ್ಕೆ. ಅದಕ್ಕಿಂತ ಕೆಳಗೆ ಉಳಿದು ಅಂದ್ರೆ ನನ್ನ ಹತ್ರ ಬರ್ರಿ, ಮ್ಯಾಗ ಹೋದ್ರೆ ನೀವು ಬರಕ್ಕೆ ಹೋಗ್ಬೇಡ್ರಿ. ಇಸ್ರಾಯೇಲ್ದು ಬೆಳೆಗಳಂತ ಏನು ನೋಡ್ತೀವಲ್ಲ ಅವು ನಿಮ್ಮ ಹೊಲ್ದಾಗ ಕಾಣಿಸ್ತಾವ. ಹಿಂಗೆ ಮಾಡಿದ್ರಿ ಅಂದ್ರೆ 2 ಸಾಲುಗಳನ್ನು ಮಾಡಿದ್ರಲ್ಲ, ಇವೇನು 10 ಫೂಟ್ ಇಡಕ್ಕೆ ಹೋಗ್ಬೇಡ್ರಿ. 1 ಸಾಲು ಬಿಡ್ರಿ, 1 ಸಾಲಿಗೆ ಹಾಕ್ರಿ, 1 ಸಾಲು ಬಿಡ್ರಿ, 1 ಸಾಲಿಗೆ ಹಾಕ್ರಿ. ನೀವು ಹಾಕಿದ್ರಿ ಇಲ್ಲಿ ಗೊಬ್ಬರ ಹಾಕಿ ಜೂನದವರೆಗೆ ನಿಮ್ಗೆ ಏನು ತೊಗೋಬೇಕು ಅನ್ನಿಸ್ತೈತಿ ಆ ಎಲ್ಲ ತರಕಾರಿ ತೊಗೋರಿ. ಒಂದ ನಮೂನಿ ತರಕಾರಿ ಮಾಡಕ್ಕೆ ಹೋಗ್ಬೇಡ್ರಿ. ಅದ್ರಾಗ 3-4 ನಮೂನಿ ತರಕಾರಿ ಮಾಡ್ರಿ. ಒಂದಕ್ಕೆ ರೇಟ್ ಹೋದ್ರೆ ಮತ್ತೊಂದಕ್ಕರ ಬರ್ತೈತಿ. ಅದಕ್ಕೆ ಯಾವಾಗಲೂ ಒಂದೇ ಬೆಳೆ ಮಾಡಬಾರ್ದು, ಒಂಟಿ ಬೆಳೆ ಮಾಡಬಾರ್ದು. 3-4 ಕೂಡಿಸಿ ಮಾಡ್ರಿ. ಒಂದು ಹೋದ್ರೆ ಮತ್ತೊಂದಕ್ಕೆ ಬೆಲೆ ಬರ್ತೈತಿ. ಅದು ಕನಿಷ್ಠ ಏನೂ ಇಲ್ಲಂದ್ರೂ ನಿಮಗೆ 2 ಲಕ್ಷಕ್ಕಿಂತಲೂ ಹೆಚ್ಚು ತರಕಾರಿ ಒಳಗೆ ಹಣ ಸಿಗ್ತೈತಿ. ಖರ್ಚು ಹೋಗಿ ಹೇಳ್ತೀನಿ ನಾನು, ಕೊಡ್ತೈತಿ. ಮುಂದೆ ಜೂನ್ ತಿಂಗಳು ಬಂದ ಕೂಡಲೇ 2 ಸಾಲಿನ ನಡು ಏನು ಕೆಳಗೆ ಇರ್ತೈತಲ್ಲ ಕೆಳಗಿಂದು, ಅದ್ರಾಗ ಕಬ್ಬು ಹಚ್ಚಿಬಿಡ್ರಿ. ಜೂನಕ್ಕೆ
ಜೂನ್ ಕಬ್ಬು ಹಚ್ಚಿದ್ರಿ ಅಂತಂದ್ರೆ ಕಬ್ಬು ಎಷ್ಟು ಚಂದ ಬರ್ತೈತೆ ನಿಮ್ಗೆ ಹೇಳ್ತೇನೆ. ಮುಂದೆ ಈ ಮಲ್ಚಿಂಗ್ ಗಿಲ್ಚಿಂಗ್ ಎಲ್ಲ ತೆಗೆದು ಇದೇ ಮಣ್ಣ ಗೊಬ್ಬರ ಸರಿಸಿ ಇದಕ್ಕೆ ಬೋಧಿ ಏರಿಸಿಬಿಟ್ರಿ ಅಂತಂದ್ರೆ ಆ ಕಬ್ಬು 80ರಿಂದ 100 ಟನ್ ಒಂದು ಎಕರೆ ಕೊಡ್ತೈತಿ. ಎಷ್ಟು ರೊಕ್ಕ ನಿಂತೀರಿ ನೀವು? ಬೇಕಾದಷ್ಟು ಆಕತಿ. ನೀವು ತರಕಾರಿನ ಮಾಡ್ಬೇಕಂದ್ರೆ ಅಂದ್ರೂ ಸಹಿತ ಬರೇ ಮೂಲಂಗಿದ್ ಹೇಳ್ತೀನಿ ನಿಮಗೆ, ಒಂದು ಎಕರೆದಾಗ 88ರಿಂದ 90 ಸಾವಿರ ಮೂಲಂಗಿ ಕುಂದಿರ್ತಾವ. ಒಂದು ಎಕರೆದಾಗ ಒಂದು ಬೋದಿನ ಮ್ಯಾಗ 3 ಸಾಲ, ಒಂದು ಮ್ಯಾಲಿ 2 ಸೈಡ್ಕ, ಒಂದು ಎಕರೆಗೆ 90 ಸಾವಿರ ಮೂಲಂಗಿ ಕುಂದಿರ್ತಾವ. ಒಂದು 10 ಸಾವಿರ ಹುಸಿ ಹೋಗ್ಯಾವಂತ ಬಿಟ್ರು 80 ಸಾವಿರ ಮೂಲಂಗಿ ಕುಂದಿರ್ತಾವ. ಒಂದು ಮೂಲಂಗಿ ಬಜಾರ್ದೊಳಗೆ 5 ರೂಪಾಯಿ ಕನಿಷ್ಠ ಮಾರಾಟ ಆಕೈತಿ, ನೀವು 3 ರೂಪಾಯಿಕ ಮಾರಾಟ ಆಗೈತಿ ಅಂತ ತಿಳ್ಕೊರಿ. ರೈತರದು 8 3 24 2,40,000 ಮೂಲಂಗಿ ಎಷ್ಟು ದಿವ್ಸಕ್ಕೆ ಬರ್ತೈತಿ? ನೀವು ಭಾಳ ಮಂದಿ ರೈತರ ಮಕ್ಕಳದಿರಿ ಇಲ್ಲಿ, ನಾವು ಮಾಡಿಲ್ಲ ಅಲ್ರಿ ಅವನಂತ. ಯಾಕಂದ್ರೆ ನೀವು ಪಕ್ಕ ರೈತರ ಮಕ್ಕಳು ಅಲ್ಲಲ್ಲ, ಎಲ್ಲ ಕಚ್ಚಾ ಮಂದಿನೇ ಬಾಳೆ ಆಗೈತಿ ಇಲ್ಲಿ. ದೀಡ್ ತಿಂಗಳದಾಗ ಬರ್ತೈತಿ. 2 ತಿಂಗಳಂದ್ರೆ ಬಹಳ, 2 ತಿಂಗಳಂದ್ರೆ ಬಹಳ. ನಾನು ಒಂದು ಎಕರೆದಾಗ ವರ್ಷಕ್ಕೆ 100 ಬೆಳೆ ಬೆಳಿತೀನಿ. ಒಂದೇ ಎಕರೆದಾಗ ಒಂದು ಮನಿ ಐತಿ, ಅಲ್ಲಿ ಒಂದು ಸಣ್ಣ ಕೊಟ್ಟಿಗೆ ಐತಿ ಆಕಳದ್ದು, ಗೊಬ್ಬರ ಗ್ಯಾಸ್ ಒಂದೈತಿ, ಅದರಿಂದ ಹೊರಗೆ ಬರೋ ಸ್ಲರಿನ ಅದಕ್ಕೆ ಗೊಬ್ಬರ. ಆಮ್ಯಾಗ ಎಲ್ಲ ಪ್ರಕಾರದ ತರಕಾರಿ ಅದಾವ, ದೊಡ್ಡ ಕಾಳು, ಸಣ್ಣ ಕಾಳು, ಎಣ್ಣೆ ಕಾಳು, ಕ್ಯಾಶ್ ಕ್ರಾಪು ಎಲ್ಲ ಮಾಡಿ ಪ್ರತಿ ದಿವಸ ಮನೆಯವರು ಉಟ್ಟು ದಿನ 500 ರೂಪಾಯಿ ಕನಿಷ್ಠ ಬರ್ಬೇಕು. 300ರಿಂದ 500 ರೂಪಾಯಿ ಬರ್ತೈತಿ. ಆಮ್ಯಾಗ ಒಂದು 30-40 ಟನ್ ಕಬ್ಬು ಬರ್ತೈತಿ ಒಂದು 10 ಕುಂಟೆದಾಗ. ಎಲ್ಲ ಕೂಡಿ ಎಲ್ಲ ಖರ್ಚು ಹೋಗಿ ಮನೆಯವರೆಲ್ಲ ಉಟ್ಟು 2 ಲಕ್ಷದ ಮ್ಯಾಗ ರೊಕ್ಕ ಕ್ಯಾಶ್ ಕೈಯಾಗ ಉಳಿತೈತಿ. ಆಮ್ಯಾಗ ಬದುವಿನ್ಯಾಗ ಶ್ರೀಗಂಧದ ಗಿಡಗಳನ್ನ ಹಾಕಿವಿ. 1 ಎಕರೆದ ಬದುವಿನ್ಯಾಗ ಏನೂ ಇಲ್ಲ ಅಂದ್ರೂ ಒಂದು 100 ಗಿಡ ಕುಂದಿರ್ತಾವ. ಅವು 15 ವರ್ಷದ ನಂತರ ಆ ಗಿಡಗಳು ಏನೂ ಇಲ್ಲಂದ್ರೂ 1 ಕೋಟಿ ರೂಪಾಯಿ ಕೊಡ್ತಾವ. 15 ವರ್ಷಕ್ಕೆ 1 ಕೋಟಿ ಫಿಕ್ಸ್ ಡಿಪಾಸಿಟ್ ಇದ್ದಂಗ. ಅದ್ರೊಳಗೆ ಮತ್ತೆ ನೀವು ಬೇಕಂದ್ರೆ ಅದ್ರೊಳಗೆ ಎಲ್ಲ ನಮೂನಿ ಗಿಡಗಳದಾವ್. ಏನೂ ಇಲ್ಲಂದ್ರೂ ಅವು 1 ಎಕರೆದಾಗ ನಾನು 180ರಿಂದ 200 ಪ್ರಕಾರದ ವನಸ್ಪತಿಗಳೆಲ್ಲ ಅದಾವ. ಕರಿಬೇವು ಐತಿ, ಹಣ್ಣಿನ ಗಿಡ ಅದಾವು, ಹೂವಿನ ಗಿಡ ಅದಾವು, ಏನಿಲ್ಲ ಅನ್ನಂಗಿಲ್ಲ. ಅತ್ಯಂತ ಸಮೃದ್ಧವಾಗಿ ಜೀವನ ಸಾಗಿಸ್ಬಹುದು. ಯಾಕಂತಂದ್ರ ನಾನು ಇಂಥದ ಗುಡ್ಡಿತ್ತು, ನಿಮ್ದು ಐತಲ್ಲಿ ಇಲ್ಲಿ ಇಂಥದ ಗುಡ್ಡಿತ್ತು, ಅದನ್ನ ಬುಲ್ಡೋಜರ್ ಹಚ್ಚಿ ನೆಟ್ಟಗೆ ಮಾಡಿ ಒಂದು ಜರ ಬೇರೆ ಕಡೆಯಿಂದ ಮಣ್ಣು ತೊಗೊಂಡು ಹೋದ ಹಾಕಿ ಅದನ್ನ ಹೊಲ ಮಾಡಿದ್ದೆ. ಆ ಹೊಲದಾಗ ಈಗ ಗಾದಿ ಮ್ಯಾಗ ಅಡ್ಡಾಡ್ದಂಗೆ ಆಕೈತಿ. ನಮ್ಮ ಹೊಲದಾಗ ಸಾಯಿಲ್ ಕಾರ್ಬನ್ನಿಗೆ 2ರಿಂದ 3% ಐತಿ. ಏನು ಮಾಡ್ದೆ? ಏನೂ ಇಲ್ಲ. ಆಗಲೇ ಹೇಳಿದ್ ನಿಮ್ಗೆ 2 ಗೊಬ್ಬರ ಹಾಕೋದು. 3ನೇದ್ದು ಹೇಳ್ತೀನಿ, ಸಾಯಿಲ್ ಕಾರ್ಬನ್ ಹೆಚ್ಚು ಮಾಡ್ಬೇಕಾದ್ರೆ ಜೀವಾಮೃತ ಆಗಿರಲಿ ಅಥವಾ ಗೋಕೃಪಾಮೃತ ಆಗಿರಲಿ. ಜೀವಾಮೃತ ಅಂದ್ರೆ ಒಂದಿಷ್ಟು ಸಗಣಿ, ಒಂದು 10-20 ಕಿಲೋ ಸಗಣಿ, ಒಂದು 7-8 ಲೀಟ್ರ್ ಗೋಮೂತ್ರ, ಒಂದು 200 ಲೀಟ್ರ್ ನೀರು, ಅದ್ರಾಗ ಒಂದಿಷ್ಟು ಮಜ್ಜಿಗೆ ಹಾಕ್ರಿ, ಒಂದು ಕಿಲೋ ಬೆಲ್ಲ ಹಾಕ್ರಿ, ತಿರುಗಿಸ್ರಿ. ಒಂದು 5-6 ದಿನದಾಗ ತಯಾರಾಕತಿ. ತಯಾರಾತಂತಂದ್ರೆ 1 ಎಕರೆಗೆ ಬಿಡಕ್ಕೆ ಅಡ್ಡಿ ಇಲ್ಲ. ಇನ್ನು ಗೋಕೃಪಾಮೃತ ಇತ್ತು ಅಂತಂದ್ರೆ, ಗೋಕೃಪಾಮೃತ ಇದು ಆಕಳ ಈದ್ ಕೂಡ್ಲೆ ಮೊದಲನೇ ಸಗಣಿ ಏನು ಹಾಕ್ತೈತಲ್ಲ, ಆ ಸಗಣಿ ನೆಲಕ್ಕೆ ಬೀಳೋಕ್ಕಿಂತ ಮುಂಚೆ ತಕ್ಕೊಂಡು ಅದರೊಳಗಿಂದ ಸುಮಾರು 1 ತಿಂಗಳಿಗಿಂತಲೂ ಹೆಚ್ಚು ಪ್ರಕ್ರಿಯೆ ಐತೆ. ಅದು ಫರ್ಮೆಂಟೇಷನ್ ಮಾಡಿ ಅದರೊಳಗಿಂದ ಜೀವಾಣುಗಳನ್ನು ಬೇರ್ಪಡಿಸಿವಿ. ಆ ಬೇರ್ಪಡಿಸಿದ ಜೀವಾಣುಗಳನ್ನು ಪಂಚಗವ್ಯದಿಂದ ವೃದ್ಧಿ ಮಾಡಿ ಡೆವಲಪ್ ಮಾಡಿ ಈ ಗೋಕೃಪಾಮೃತ ತಯಾರು ಮಾಡ್ಯಾರ. ಈ ಗೋಕೃಪಾಮೃತಕ್ಕೆ ಏನಿಲ್ಲ, 1 ಬ್ಯಾರಲ್ ನೀರಿಗೆ 1 ಲೀಟ್ರ್ ಹಾಕೋದು, 1 ಲೀಟ್ರ್ ದ್ರಾವಣ, 1 ಕಿಲೋ ಬೆಲ್ಲ, 1 ಲೀಟ್ರ್ ಮಜ್ಜಿಗೆ, ಎಷ್ಟು ಹಾಕಿ 5 ದಿವಸ ತಿರುಗಿಸ್ರಿ. ಒಂದು ಜರ ದಿವ್ಸಕ್ಕೊಮ್ಮೆ. 6ನೇ ದಿವ್ಸಕ್ಕೆ ನಿಮ್ಮ ಹೊಲಕ್ಕೆ ನೀವು ಸ್ಪ್ರೇ ಮಾಡ್ಬೋದು ಅಥವಾ ನೀರಿನ ಜೊತೆ ಬಿಡ್ಬೋದು. ಸ್ಪ್ರೇಯರ್ ಮಾಡ್ರಿ, ನಿಮಗೆ 8ರಿಂದ 10 ದಿನದೊಳಗೆ ಅದ್ರ ರಿಸಲ್ಟ್ ಬರ್ಲಾಕ್ ಶುರು ಆಗ್ತದೆ. ಒಂದು 15 ದಿನದಾಗ ಎಲ್ಲ
ಮೊದ್ಲಿಂದ ಯಾವುದು ಈಗಿಂದ ಯಾವುದು ಹೊಡೆದದ್ದು ಯಾವುದು ಹೊಡಿಲಾರ್ದು ಯಾವುದು ಎರಡೂ ಕಾಣಿಸ್ತಾವ, ಸಪ್ರೇಟಾಗಿ ಕಾಣಿಸಕ್ ಶುರು. ಯಾವ್ದು ಬೇಕಾದ ಬೆಳೆ ಇರಲಿ, ಇದ್ರ ವಿಶೇಷತೆ ಅಂದ್ರೆ ಇದ್ರೊಳಗೆ ಒಂದು 30 ಪ್ರಕಾರದ ಜೀವಾಣುಗಳು ಕಂಡು ಬಂದಾವ. ಅವು NPK ಕೆಲಸನೂ ಮಾಡ್ತಾವ, ನೈಟ್ರೋಜನ್ನು, ಪೊಟ್ಯಾಶು, ಕರ್ಬು, ಏನ್ ಬೇಕು, ಫಾಸ್ಫರಸ್ಸು ಎಲ್ಲನೂ ಮಾಡ್ತಾವ. ಆಮೇಲೆ ಗ್ರೋತ್ ಪ್ರಮೋಟರ್ ಕೆಲಸ ಮಾಡ್ತೈತೆ, ಅದು ಬೆಳೆಯನ್ನ ಬೆಳೆಸುವಂಥದ್ದು, ಬೆಳೆಯ ವೃದ್ಧಿಗೆ ಕಾರಣ ಆಗುವಂಥ ಬ್ಯಾಕ್ಟೀರಿಯಾಗಳು ಅದರಲ್ಲಿ ಅದಾವ. ಮೂರನೇದ್ದು ಅದರಲ್ಲಿ ಪೆಸ್ಟಿಸೈಡ್ ಆಗಿ ಕೆಲಸ ಮಾಡುವಂಥ ಕೆಲವೊಂದು ಜೀವಾಣುಗಳದಾವ. ಅಂದ್ರೆ ಬರುವಂಥ ರೋಗಗಳನ್ನು ನಿಯಂತ್ರಿಸುವಂಥ ಸಾಮರ್ಥ್ಯವುಳ್ಳಂಥ ಕೆಲವು ಜೀವಾಣುಗಳು ಅದರಲ್ಲಿ ಅದಾವ. ಇವೆಲ್ಲವೂ ಇರೋದ್ರಿಂದ ಅದು ನಮ್ಮ ಭೂಮಿಗೆ ಆಗಲಿ ಬೆಳೆಗಳಿಗೆ ಆಗಲಿ ನಂಬರ್ 1. ಏಸಾದವ್ರಿ ನಾ ಇಟ್ಟೊತ್ತನ ಎಷ್ಟು ಹೇಳಿದೆ? ಒಂದು, ಮೊದಲನೇದ್ದು ಹಸಿರೆಲೆ ಗೊಬ್ಬರ, ಎರಡನೇದ್ದು ಸಗಣಿ ಗೊಬ್ಬರ ಹೇಳೀನಿ, ಮೂರನೇದ್ದು ಜೀವಾಮೃತ ಆಗಿರಲಿ, ಗೋಕೃಪಾಮೃತ ಆಗಿರಲಿ. ಇನ್ನೊಂದು ಹೇಳ್ತೇನೆ,